ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲ್ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ KCET ಮ್ಯಾಥಮೆಟಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಯಾವ ಚಾಪ್ಟರ್ನ ಓದಬೇಕು, ಹೇಗೆ ಓದಬೇಕು, ಆ್ಯಂಡ್ ಇಲ್ಲಿ ನಾನು ನಿಮಗೆ ಲಾಜಿಕಲಿ ಥಿಂಕಿಂಗ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಓಕೆ, ನಾನು ಪ್ರಾಕ್ಟಿಕಲಿ ಥಿಂಕ್ ಮಾಡಿ ಮಾತಾಡ್ತಾ ಇದ್ದೇನೆ. ಓಕೆ, ಅದಕ್ಕಿಂತ ಮುಂಚೆ ಯಾರಿಗಾದರೂ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಏಕಲವ್ಯ 2.0 ಅಂತ ನಮ್ಮದು ಕೌನ್ಸಿಲಿಂಗ್ ಇದೆ. ಇಂಜಿನಿಯರಿಂಗ್ ನಿಮಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 6362324224. ಫೀಸ್ ಬಂದುಬಿಟ್ಟು ಏಕಲವ್ಯ ಇವಾಲ್ವಿಗೆ 1000 ಇರುತ್ತೆ, ಏಕಲವ್ಯ ಎಲಿವೇಟಿಗೆ 2000 ಇರುತ್ತೆ, ಏಕಲವ್ಯ ಎಕ್ಸಲೆನ್ಸ್ಗೆ 3000 ರೂಪೀಸ್ ಇರುತ್ತೆ. ಓಕೆ, ಇದರ ಫರ್ದರ್ ಡೀಟೇಲ್ಸನ್ನು ನೀವು ನನಗೆ ಈ ನಂಬರ್ಗೆ ಮೆಸೇಜ್ ಹಾಕಿದರೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತೇನೆ. ಓಕೆ, ಇಟ್ ಈಸ್ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಟಿಲ್ ಯು ಗೆಟ್ ಬೆಟರ್ ಇಂಜಿನಿಯರಿಂಗ್ ಕಾಲೇಜ್. ಓಕೆ ಸ್ಟೂಡೆಂಟ್ಸ್, ಹಾಗೆ ಇನ್ನೊಂದು ಇದನ್ನು ಅಪ್ಡೇಟ್ ಮಾಡಿದ್ದೆ ನಾನು, KCET ಶಾರ್ಟ್ಕಟ್ ಟ್ರಿಕ್ಸ್ ಅಂತ ಫಾರ್ ಮ್ಯಾಥಮೆಟಿಕ್ಸು 999 ರೂಪೀಸ್ಗೆ ಶಾರ್ಟ್ಕಟ್ ಟ್ರಿಕ್ಸ್ ಪ್ಲಸ್ ಮ್ಯಾಥಮೆಟಿಕ್ಸ್ ಕ್ರ್ಯಾಶ್ ಕೋರ್ಸ್. ಜಾಯ್ನ್ ಆಗಬೇಕು ಅಂತಿದ್ದವರು ಜಾಯ್ನ್ ಆಗಿ. ಓಕೆ ಫೈನ್, ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. KCET 2025 ಮ್ಯಾಥಮೆಟಿಕ್ಸು ವೆರಿ 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 ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಕರೆಕ್ಟ್ ಕೇಳ್ಕೊಳ್ಳಿ. ಆ್ಯಸ್ ಎ ಇಂಜಿನಿಯರಿಂಗ್ ಸ್ಟೂಡೆಂಟು, ನಾನೊಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟು ಆಗಿದ್ದೆ. ಐ ಸ್ಟಡಿಡ್ ಎಟ್ RVCE ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು 2019 ಪಾಸ್ಡ್ ಔಟು. ಪ್ರೆಸೆಂಟ್ಲಿ ನಾನು ಸಾಫ್ಟ್ವೇರ್ ಡೆವಲಪರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ, ಸಾಫ್ಟ್ವೇರ್ ಇಂಜಿನಿಯರ್ ಇನ್ ಒನ್ ಆಫ್ ದ ಪ್ರಾಡಕ್ಟ್ ಬೇಸ್ಡ್ ಕಂಪನಿ. ಆ್ಯಂಡ್ ಫ್ರಮ್ ಪಾಸ್ಟ್ 6 ಇಯರ್ಸ್ ನಾನು ಎಜುಕೇಷನ್ ಫೀಲ್ಡಲ್ಲೂ ಇದ್ದೇನೆ. 2019 ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಕೂಡ ನಾನು ಎಜುಕೇಷನ್ ಫೀಲ್ಡಲ್ಲಿ ಇದ್ದೇನೆ. ನಾನಿಲ್ಲಿ ಯಾವ ಮೋಟಿವೇಶನ್ನ ಪುಂಗ್ಲಿಕ್ಕೆ ಬರ್ತಾಯಿಲ್ಲ, ಅಥವಾ ನಾನು ನಿಮಗೆ ಯಾವ ಫಾಲ್ಸ್ ಹೋಪನ್ನು ಕೊಡಲಿಕ್ಕೂ ನಾನು ಬರ್ತಾಯಿಲ್ಲ. ಇರೋದನ್ನು ನಿಮ್ಮ ಮುಂದೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತಾ ಇದ್ದೇನೆ. ಆ್ಯಸ್ ಎ ಎಜುಕೇಟರ್ 6 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಟೆಕ್ನಿಕಲ್ ಗೈ, ಯಾಕಂದರೆ IT ವರ್ಕ್ ಮಾಡ್ತಾ ಇದ್ದೇನೆ ಆ್ಯಂಡ್ ಇಂಜಿನಿಯರಿಂಗು ಮಾಡಿದ್ದೇನೆ. ದಟ್ ಯು ನೋ ದಟ್ RVCE, ದಟ್ ಇನ್ಫಾರ್ಮೇಷನ್ ಸೈನ್ಸ್ ಯಾವುದೋ ಬ್ರ್ಯಾಂಚಲ್ಲಿ ಪಾಸ್ಡ್ ಔಟ್ ಆದವನಲ್ಲ ನಾನು ಟೆಕ್ನಿಕಲ್ ಗೈ. ಆ್ಯಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಇದು ನಿಮ್ಗೆ ಹೇಳ್ತಾ ಇದ್ದೇನೆ. ನಿಮ್ಗೆ ಯಾವ ಫಾಲ್ಸ್ ಓಪನ್ನು ನಾನು ಕೊಡೋದಿಲ್ಲ, ಅಥವಾ ನಿಮಗೆ ಇಲ್ಲಿ ಮೋಟಿವೇಶನ್ ಪುಂಗೋದಿಲ್ಲ. ಇರೋದನ್ನು ಆನ್ ಫೇಸ್ ಹೇಳ್ತಾ ಇದ್ದೇನೆ, ಕೇಳ್ಕೊಳ್ಳಿ. KCETಯಲ್ಲಿ ರ್ಯಾಂಕ್ ಬರೋದು ತುಂಬ ಕಷ್ಟ. ದಿಸ್ ಇಸ್ ಫ್ಯಾಕ್ಟ್. ಬಿಕಾಸ್ ನಿಮ್ಗೊಂದು ಡೇಟಾವನ್ನು ಹೇಳ್ತೇನೆ ನೋಡಿ. ಆ್ಯಸ್ ಪರ್ ಇದ್ರ ಪ್ರಕಾರ 2023ಯಲ್ಲಿ KCETಗೆ ರಿಜಿಸ್ಟರ್ ಆಗಿದ್ದು ಅರೌಂಡ್ 3 lakh ಸ್ಟೂಡೆಂಟ್ಸ್, ಅರೌಂಡ್ 3 lakhs. ಅದರಲ್ಲಿ ಎಕ್ಸಾಮ್ ಬರೆದವರು 2,50,000 ಅಂತ ಅಂದ್ಕೊಳ್ಳೋಣ. ಲಾಸ್ಟ್ ಇಯರ್ 3,75,000 ಸ್ಟೂಡೆಂಟ್ಸ್ಗಳು KCETಗೆ ರಿಜಿಸ್ಟರ್ ಆಗಿದ್ದರು. ಅದರಲ್ಲಿ ಎಕ್ಸಾಮನ್ನು ಅಟೆಂಡ್ ಮಾಡಿದವರು ಅರೌಂಡ್ 3,10,000. ಎನಿವೆ 3 lakh ಅಂತ ರೌಂಡ್ ಅಪ್ ಮಾಡೋಣ. ಓಕೆ, ಈಗ ಕರೆಕ್ಟ್ ಕೇಳ್ಕೊಳ್ಳಿ. ಎಲ್ಲ ಯೂಟ್ಯೂಬ್ ಚಾನಲು ಅಥವಾ ಯಾವುದೋ ಒಂದು ಕೋಚಿಂಗ್ ಸೆಂಟರ್ ಅಥವಾ ಯಾರು ಗೆಟಿಂಗ್ 3,000 ಬಿಲೋ 3,000 ರ್ಯಾಂಕ್ ಇಸ್ ವೆರಿ ಈಸಿ. ನಾನು ಸೀರಿಯಸ್ಲಿ ಹೇಳೋದಿಲ್ಲ. 3,000 ರ್ಯಾಂಕ್ ಬಿಲೋ ಬರಬೇಕಂದ್ರೆ ಯು ಮಸ್ಟ್ ಎಷ್ಟು ಜನರನ್ನು ನೀವು ಬೈಪಾಸ್ ಮಾಡಬೇಕು? 99% ಆಫ್ ದ ಸ್ಟೂಡೆಂಟ್ಸನ್ನು ನೀವು ಓವರ್ಟೇಕ್ ಮಾಡಬೇಕು. ನೆನಪಿಟ್ಕೊಳ್ಳಿ. ಬಿಕಾಸ್ 3 lakh ಸ್ಟೂಡೆಂಟ್ಸ್ಗಳು ಎಕ್ಸಾಮ್ ಬರೀತಾ ಇದ್ದಾರೆ. ನೀವು 3,000 ಬಿಲೋ ಬರಬೇಕಂದ್ರೆ ನೀವು ಎಷ್ಟು ಜನರನ್ನು ಹಿಂದಾಕಬೇಕು? 99% ಆಫ್ ದ ಸ್ಟೂಡೆಂಟ್ಸನ್ನು ಹಿಂದಾಕಬೇಕು. ಓಕೆ, ಬೋರ್ಡ್ ಎಕ್ಸಾಮ್ ಥರ ಈಸಿ ಅಲ್ಲ KCET. ನಮ್ಮದು ಕೋರ್ಸ್ ಇದೆ, ನಮ್ಮದು ಇದಿದೆ, ಜಾಯ್ನ್ ಆಗಿ ವಿಡಿಯೋವನ್ನು ಇರುತ್ತೆ, ನೋಡ್ಕೊಳ್ಳಿ. ಈಸಿಲಿ ಯು ಕ್ಯಾನ್ ಗೆಟ್ ಬಿಲೋ 3,000. ಸುಮ್ಮನೆ ನಿಮ್ಮನ್ನು ನಾನು ಮಂಗಂತೂ ಸೀರಿಯಸ್ಲಿ ಮಾಡೋದಿಲ್ಲ. ಯಾಕಂದರೆ ನಾನು ಸಾವಿರಾರು ಜನ ಸ್ಟೂಡೆಂಟ್ಸನ್ನು ನೋಡಿದ್ದೇನೆ. ನಂದು ಎಕ್ಸ್ಪೀರಿಯನ್ಸ್ ಇದೆ, ನನಗೆ ಪ್ರತಿಯೊಂದು ಗೊತ್ತಿದೆ. 99% ಸ್ಟೇಟ್ ಟಾಪರಿಗೂ ಕೂಡ ಅಷ್ಟು ಈಸಿಯಾಗಿ ಆಗೋದಿಲ್ಲ. ಓಕೆ, ಸೊ ನಾನು ಇರೋ ಪ್ರಾಕ್ಟಿಕಲ್ ವಿಷಯವನ್ನು ಹೇಳ್ತಾ ಇದ್ದೇನೆ ನೋಡಿ. ನಿಮಗೆ ಒಳ್ಳೆ ರ್ಯಾಂಕ್ ಬರಬೇಕಾ? ಇದು ನಾನು ಮ್ಯಾಥ್ಸ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಫಸ್ಟು ಇದಿಷ್ಟು ಚಾಪ್ಟರ್ನ ಕಂಪ್ಲೀಟ್ ಮಾಡಿ. ಓಕೆ, ಕರೆಕ್ಟ್ ಕೇಳ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಎಲ್ಲರೂ ಯಾವ ರೇಂಜಲ್ಲಿ ಬಿದ್ದಿರ್ತಾರೆ ಗೊತ್ತುಂಟ? ಪ್ರತಿಯೊಬ್ಬರ ಮಾರ್ಕ್ಸ್ ಯಾವ ರೇಂಜಲ್ಲಿ ಇರುತ್ತೆ ಗೊತ್ತುಂಟ? more than 55, less than 75. ಆಲ್ಮೋಸ್ಟ್ ನೆನಪಿಟ್ಕೊಳ್ಳಿ, 60 to 70% ಆಫ್ ದ ಸ್ಟೂಡೆಂಟ್ಸ್ ವಿಲ್ ಬಿ ಇನ್ ದಿಸ್ ರೇಂಜ್. ಓಕೆ, ಎಷ್ಟು ಹೇಳಿ? 55 ಮೇಲ್ಗಡೆ ಇರುತ್ತೆ, 75 ಬಿಲೋ ಇರ್ತೀರ. ದಿಸ್ ಇಸ್ ವೆರಿ ಡೇಂಜರಸ್ ಝೋನ್. ಆವಾಗ ನಿಮ್ಮ ರ್ಯಾಂಕ್ ಅಬೋವ್ 1 lakh, ಅಬೋವ್ 2 lakh ಹೋಗುತ್ತೆ. ಓಕೆ, ಕರೆಕ್ಟ್ ನೆನಪಿಟ್ಕೊಳ್ಳಿ. ಇಲ್ಲಿ ಬರೀ ಹಾರ್ಡ್ ವರ್ಕ್ ಅಲ್ಲ, ನಿಮ್ಮ ಸ್ಮಾರ್ಟ್ ವರ್ಕ್ ಬೇಕೇ ಬೇಕು. ಓಕೆ, ಸೊ ಅದಕ್ಕೋಸ್ಕರ ಫಸ್ಟ್ ನೀವು ಮಾಡಬೇಕಾಗಿದ್ದು, ನಾನಿಲ್ಲಿ ಕೆಲವೊಂದು ಚಾಪ್ಟರ್ಗಳನ್ನು ಲಿಸ್ಟ್ ಮಾಡಿದ್ದೇನೆ. ಇದನ್ನು ಫಸ್ಟ್ ಮಾಡಿ. ಓಕೆ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಬೋತ್ 1 and 2. ನಿಮಗೆ ಫಸ್ಟ್ ಇಯರಲ್ಲಿ ನಿಮ್ಗೆ ಏನು ಕೊಡ್ತಾ ಇದ್ದಾರೆ? ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ. 2 ಅಲ್ಲಿ ಏನು ಕೊಡ್ತಾ ಇದ್ದಾರೆ? ಇನ್ ಡೆಪ್ತ್ ನಾಲೆಜ್ ಕೊಡ್ತಾ ಇದ್ದಾರೆ. ಓಕೆ, ಇನ್ ಡೆಪ್ತ್. ಸೊ ಇದನ್ನು ನಾನು ಸಿಂಗಲ್ ಚಾಪ್ಟರಾಗಿ ತೊಗೊಳ್ತೇನೆ. ನೀವು ಹಾಗೆ CET ಓದುವಾಗ ಎರಡನ್ನೂ ಒಂದೇ ಚಾಪ್ಟರ್. ಫಸ್ಟ್ ಇಯರಿಗೆ ಕಂಪ್ಲೀಟ್ ಮಾಡ್ತೇನೆ, ಸೆಕೆಂಡ್ ಇಯರ್ ಕಂಪ್ಲೀಟ್ ಮಾಡ್ತೇನೆ, ಹಾಗೆಲ್ಲ ಬೇಡ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಫಸ್ಟ್ ಇಯರಿಂದ ಬೇಸಿಕ್ಸನ್ನು ತಗೊಳ್ಳಿ, ಫೌಂಡೇಶನ್ನ ತಗೊಳ್ಳಿ, ಗೋ ಫಾರ್ ಸೆಕೆಂಡ್ ಇಯರ್. ಸೊ ಆನ್ ಆ್ಯನ್ ಆ್ಯಾವ್ರೇಜು 4 ಮಾರ್ಕ್ಸನ್ನು ಎವ್ರಿ ಇಯರ್ ಕೇಳಿದ್ದಾರೆ ನೋಡಿ. ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ನೋಡಿ. ಕೆಲವೊಂದು ಟೈಮ್ ಆ್ಯಸ್ ಎ ಕಾನ್ಸ್ಟೆಂಟ್ 4, 5, 4, 5, 5. ಸೊ ಆನ್ ಆ್ಯನ್ ಆ್ಯಾವ್ರೇಜ್ 4 ಮಾರ್ಕ್ಸ್ ಪಕ್ಕ ಕೇಳ್ತಾರೆ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಫಾರ್ ಬೋತ್ 1 and 2.
ಒಂದು ಚಾಪ್ಟರ್ ಆಯಿತು. ಇಂಟ್ರೊಡಕ್ಷನ್ ಟು 3 ಡೈಮೆನ್ಷನ್ ಜೋಮೆಟ್ರಿ ಅಂತ ಫಸ್ಟ್ ಇಯರಲ್ಲಿದೆ, ಅದ್ರದ್ದು ಅಡ್ವಾನ್ಸು ಸೆಕೆಂಡ್ ಇಯರ್ಲಿದೆ 3D ಅಂತ. ಸೊ ಎರಡನ್ನ ಒಂದು ಚಾಪ್ಟರ್ ಅಂತ ತೊಗೊಂಡ್ರೆ ಆನ್ ಆ್ಯನ್ ಆ್ಯಾವ್ರೇಜ್ ದೇ ವಿಲ್ ಆಸ್ಕ್ 5 ಮಾರ್ಕ್ಸ್. ಯಾಕೆ 5 ಮಾರ್ಕ್ಸು? 2020 ಮಾತ್ರ 4 ಮಾರ್ಕ್ಸ್ ಇದ್ದಿತ್ತು. ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗ್ತಾಯಿದೆ. 5 5 5 6 ಓಕೆ 6 ಆಗ್ತಾಯಿದೆ. ಸೊ ಆನ್ ಆ್ಯನ್ ಆ್ಯಾವ್ರೇಜ್ 5 ಅಂತೂ ಪಕ್ಕ ಕೇಳ್ತಾರೆ. ಸೊ ಅದನ್ನು ಒಂದು ಚಾಪ್ಟರ್ ಆಗಿ ತೊಗೊಳ್ಳಿ. ನಾಟ್ ಲೈಕ್ ಫಸ್ಟ್ ಇಯರ್ ಬೇರೆ ಚಾಪ್ಟರ್, ಸೆಕೆಂಡ್ ಇಯರ್ ಬೇರೆ ಚಾಪ್ಟರ್ ಅಲ್ಲ. ಫಸ್ಟ್ ಇಯರ್ ಇದು ಮಾಡಿ, ಇಂಟ್ರೊಡಕ್ಷನ್ ಮಾಡಿ, ಅದಾದ ನಂತರ 3Dಗೆ ಬನ್ನಿ. ಥರ್ಡ್ ಚಾಪ್ಟರ್ ವೆಕ್ಟರ್ ಆಲ್ಜಿಬ್ರಾ 4 4 3 4 4 ಆನ್ ಆ್ಯನ್ ಆ್ಯಾವ್ರೇಜ್ 4 ಮಾರ್ಕ್ಸನ್ನು ಕೇಳ್ತಾ ಇದ್ದಾರೆ. ಓಕೆ, ಪ್ರೊಬ್ಯಾಬಿಲಿಟಿ 1 and 2. ಪ್ರೊಬ್ಯಾಬಿಲಿಟಿ ಸ್ವಲ್ಪ ಕನ್ಫ್ಯೂಸಿಂಗ್ ಇರ್ಬೋದು, ಬಟ್ ಪ್ರೊಬ್ಯಾಬಿಲಿಟಿ ಇಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಚಾಪ್ಟರ್. ನಿಮಗೆ ಆನ್ ಆ್ಯನ್ ಆ್ಯಾವ್ರೇಜ್ ನೋಡಿ, ಗ್ರೋತ್ ನೋಡಿ, ಇಲ್ಲಿ ಎಕ್ಸ್ಪೋನೆನ್ಷಿಯಲ್ ಗ್ರೋತ್, ಇಲ್ಲಿ 22 23 24 4 5 6 ಆನ್ ಆ್ಯನ್ ಆ್ಯಾವ್ರೇಜ್ 4 ಮಾರ್ಕ್ಸ್ ಅಂತೂ ಪಕ್ಕ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಓಕೆ, ಇದನ್ನು ಒಂದು ಚಾಪ್ಟರ್ ಆಗಿ ತೊಗೊಳ್ಳಿ. ನೀವು ಇದನ್ನೆಲ್ಲ 2 ಚಾಪ್ಟರ್ ಅಂತ ಹೇಳೋದಲ್ಲ. ಯಾಕಂದರೆ ಒಂದರಲ್ಲಿ ಫಸ್ಟ್ ಇಯರ್ಲಿ ನಿಮಗೆ ಫೌಂಡೇಶನ್ ಕೊಟ್ಟಿದ್ದಾರೆ, ಸೆಕೆಂಡ್ ಇಯರ್ಲಿ ಅದನ್ನು ಇನ್ ಡೆಪ್ತ್ ಆಗಿ ಹೋಗಿದ್ದಾರೆ. ಇನ್ ಡೆಪ್ತ್ ಅಂದರೆ ನಿಮ್ಗೆ ಏನು ಡಿಫಿಕಲ್ಟಿ ಏನಿಲ್ಲ, ಈಸಿ ಇದೆ, ನೀವು ಪ್ರಾಕ್ಟೀಸ್ ಮಾಡಬೇಕು, ದಟ್ಸ್ ಇಟ್. ಓಕೆ, ದೆನ್ ಇಲ್ಲಿ ನಾನು ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಯಾಕೆ ತೊಗೊಂಡೆ ಕೇಳಿದರೆ ಸ್ವಲ್ಪ ಈಸಿ ಇದೆ ಚಾಪ್ಟರ್, ಮಾಡೋದಾದರೆ ಮಾಡಿ ಅಂತ ಸೀಕ್ವೆನ್ಸ್ ಆ್ಯಂಡ್ ಸೀರೀಸನ್ನು ತೊಗೊಂಡಿದ್ದೇನೆ. ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ 1 ಮಾರ್ಕ್ಸ್ ಬರ್ತಾ ಸ್ವಲ್ಪ ಇನ್ಕ್ರೀಸ್ ಆಗ್ತಾಯಿದೆ, 2 ಮಾರ್ಕ್ಸೇ ಬಂದಿದೆ. ಕರೆಕ್ಟಾ? ಮ್ಯಾಟ್ರೈಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ನಾನು ಅದನ್ನು 1 ಯೂನಿಟ್ ಆಗಿ ತಗೊಳ್ತೇನೆ. ಯಾಕಂದರೆ ಮ್ಯಾಟ್ರೈಸಸ್ ಮಾಡಿ ಆದಮೇಲೆ ಡಿಟರ್ಮಿನೆಂಟ್ಸಲ್ಲಿ ಇದ್ರದ್ದು ಅಪ್ಲಿಕೇಶನ್ ಇಲ್ಲಿ ಆಗುತ್ತೆ, ಇಲ್ಲಿ ಯೂಸ್ ಆಗುತ್ತೆ. ಒನ್ ಆಫ್ ದ ಈಸಿಯೆಸ್ಟ್ ಚಾಪ್ಟರ್ ಅಲ್ವಾ. 6 ಮಾರ್ಕ್ಸ್ ಆನ್ ಆ್ಯನ್ ಆ್ಯಾವ್ರೇಜ್ 100% ಕೇಳ್ತಾರೆ ಇವೆರಡು ಚಾಪ್ಟ್ರಲ್ಲಿ. ಓಕೆ, ನೀವು ಸೀಕ್ವೆನ್ಸ್ ಇದಿಷ್ಟು ಫಸ್ಟ್ ಮಾಡ್ಕೊಂಡು ಬನ್ನಿ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಮಾಡಿ, ಇಂಟ್ರೊಡಕ್ಷನ್ ಟು 3D ಮಾಡಿ, ವೆಕ್ಟರ್ ಆಲ್ಜಿಬ್ರಾ ಮಾಡಿ, 3 ಆಯಿತಾ. ಇದು 3 ಆದಮೇಲೆ ಡೈರೆಕ್ಟ್ ನೀವು ಬೇಕಾದರೆ ಮ್ಯಾಟ್ರೈಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಬನ್ನಿ. ಅದಾದಮೇಲೆ ಪ್ರೊಬಬಿಲಿಟಿ ಹೋಗಿ, ಯಾಕಂದರೆ ಇಟ್ಸ್ ಟೈಮ್ ಕನ್ಸ್ಯೂಮಿಂಗ್ ಅನಿಸಿದರೆ ಸೀಕ್ವೆನ್ಸ್ ಆ್ಯಂಡ್ ಸೀರೀಸನ್ನು ಲಾಸ್ಟಿಗೆ ಇಟ್ಕೊಳ್ಳಿ, ನೋ ಪ್ರಾಬ್ಲಮ್ ಆಯಿತಾ. ನೆಕ್ಸ್ಟ್ ಈಗ ನೀವು ಕ್ಯಾಲ್ಕುಲಸ್ಸಿಗೆ ಬಂದಾಗ ಅದರಲ್ಲಿ ಕೆಲವೊಂದು ಚಾಪ್ಟರ್ ನೋಡಿ, ಇದನ್ನು ಕಂಪಲ್ಸರಿ ಮಾಡಲೇಬೇಕು ಸ್ಟೂಡೆಂಟ್ಸ್. ನೀವು ಅಂದ್ಕೊಳ್ಬೋದು ಸರ್ ನಾನು ಕ್ಯಾಲ್ಕುಲಸ್ ಬಿಡ್ತೇನೆ, ಇಂಟಿಗ್ರೇಷನ್ ಬಿಡ್ತೇನೆ, ಡಿಫ್ರೆನ್ಷಿಯೇಷನ್. ನೋ, ಕಂಟಿನ್ಯೂವಿಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್, ಇಂಟಿಗ್ರಲ್ಸ್, ಯಾವುದೋ ಚಾಪ್ಟ್ರಿಗೆ ಒನ್ ವೇಟೇಜ್ ಇರೋ ಚಾಪ್ಟ್ರಿಗೆ ನೀವು ತುಂಬ ಟೈಮನ್ನು ಸ್ಪೆಂಡ್ ಮಾಡೋದಕ್ಕಿಂತ ಜಾಸ್ತಿ ವೇಟೇಜ್ ಇರೋ ಚಾಪ್ಟ್ರಿಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ. ಇಲ್ಲಿ ನೋಡಿ, ಕಂಟಿನ್ಯೂವಿಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ ಆನ್ ಆ್ಯನ್ ಆ್ಯಾವ್ರೇಜ್ 5 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್ ಬರ್ತಾ ಇದೆ. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಆನ್ ಆ್ಯನ್ ಆ್ಯಾವ್ರೇಜು 4 ಮಾರ್ಕ್ಸ್ ಪಕ್ಕ ಬರುತ್ತೆ. ಇಂಟಿಗ್ರಲ್ಸ್ ಆನ್ ಆ್ಯನ್ ಆ್ಯಾವ್ರೇಜ್ 6 ಮಾರ್ಕ್ಸ್ 100% ಬರುತ್ತೆ. ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಆನ್ ಆ್ಯನ್ ಆ್ಯಾವ್ರೇಜ್ 2 ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ. ಡಿಫ್ರೆನ್ಷಿಯಲ್ ಈಕ್ವೇಷನ್ ಇದರಲ್ಲಿ ಆನ್ ಆ್ಯನ್ ಆ್ಯಾವ್ರೇಜ್ 3 ಮಾರ್ಕ್ಸ್ ಬರುತ್ತೆ. ಈಗ ನೋಡಿ, ನಾನು ಈ 11th ಚಾಪ್ಟರ್ವರೆಗೆ ಬರೆದಿದ್ದೇನಲ್ಲ, ಅದ್ರ ನಂತರದನ್ನು ನಾನು ರೆಡ್ ಇಂಕಲ್ಲಿ ಬರೆದಿದ್ದೇನೆ. ಯಾಕಂದರೆ ಇದನ್ನು ಆಪ್ಷನಲ್ ಆಗಿ ತೊಗೊಳ್ಳಿ. ಫಸ್ಟ್ ನೀವು ಇದಿಷ್ಟು ಚಾಪ್ಟರ್ನ ಅಟ್ ಎನಿ ಕಾಸ್ಟ್ ಕಂಪ್ಲೀಟ್ ಮಾಡಿ, ಅಟ್ ಎನಿ ಕಾಸ್ಟ್. ಓನ್ಲಿ 11 ಚಾಪ್ಟರ್ಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಇಲ್ಲಿ ನೋಡಿ, ನಾನೀಗ 2020 ಈ 11 ಚಾಪ್ಟರ್ನ ಇದು ಮಾಡಿದರೆ, ಪರ್ಫೆಕ್ಟ್ ಮಾಡಿದರೆ, ಕ್ರಿಸ್ಟಲ್ ಕ್ಲಿಯರ್ ಮಾಡ್ಕೊಳ್ಳಿದ್ರೆ ನೀವು ಎಷ್ಟು ತೆಗಿತೀರ ಅಂತ ಹೇಳ್ತೇನೆ ನೋಡಿ. 4 8 16 ಆಯಿತಾ, 17 23 28 31 38 40 43 ಮಾರ್ಕ್ಸ್ 2020 ಕ್ವಶನ್ ಪೇಪರ್ ಪ್ರಕಾರ. 2021 10 14 16 17 23 30 34 40 42 45 ಮಾರ್ಕ್ಸ್. 2022ನ ಪ್ರಕಾರ 5 + 9 12 16 17 24 29 31 37 38 43 ಡನ್. 5 10 14 5 10 15 19 21 21 27 33 37 43 45 47 ಮಾರ್ಕ್ಸ್ ನೋಡಿ. 47 ಮಾರ್ಕ್ಸ್. ಇಟ್ ಕವರ್ಡ್ ಆಲ್ಮೋಸ್ಟ್ 80% ಆಫ್ ದ ಕ್ವಶನ್ ಪೇಪರ್. 5 + 6 11 11 + 4 15 21 22 23 29 34 38 38 43 45 45 47 43 ಪಕ್ಕ ಇದೆ ನಿಮಗೆ. 100% 43 ಇದೆ. 100% 43 ಇದೆ. ನೀವು ಇದನ್ನು ವರ್ಸ್ಟ್ ಕೇಸ್ ಇದಿಷ್ಟು ಚಾಪ್ಟರ್ನ ಮಾಡಿದ್ದು ನಿಮಗೆ 35 ಪಕ್ಕಾ ಬರುತ್ತೆ ಸ್ಟೂಡೆಂಟ್ಸ್. 35 ಫಾರ್ ಶೋರ್. ವರ್ಸ್ಟ್ ಕೇಸ್ ನಿಮಗೀಗ 43 ಹೇಳಿದ್ನಲ್ಲ ನಾನು, 8 ಮಾರ್ಕ್ಸ್ ಹೋಯ್ತು ಅಂತ ಅಂದ್ಕೊಳ್ಳಿ ಸಣ್ಣ ಪುಟ್ಟ ಮಿಸ್ಟೇಕಿಗೆ. 35 ಇದರಲ್ಲೇ ಬಂತು ಸ್ಟೂಡೆಂಟ್ಸು. 35 ಮಾರ್ಕ್ಸ್ ಈಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್. ನೀವು ನೆನಪಿಟ್ಕೊಳ್ಳಿ, ಕಣ್ಣು ಮುಚ್ಕೊಂಡು ನೀವು 35 ಇಲ್ಲ ತೆಗೆದ್ರ. ಅದಾದಮೇಲೆ ನೋಡಿ, ಇಲ್ಲಿ 3 ಚಾಪ್ಟರ್ಸ್, ದೀಸ್ ಆಲ್ರೆಡಿ ಅಂದರೆ ಈಸಿ ಚಾಪ್ಟರ್ ನಾನು 3 ಇನ್ಕ್ಲೂಡ್ ಮಾಡಿದ್ದೇನೆ. ಇಲ್ಲಿ 2 ಮಾರ್ಕ್ಸ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿ 2 ಮಾರ್ಕ್ಸ್, ಸೆಟ್ಸಿಂದ 1 ಮಾರ್ಕ್ ನೀವು ಮಾಡೋದಾದರೆ. ಓಕೆ, ಇಲ್ಲೊಂದು 5 ಮಾರ್ಕ್ಸ್ ಈಸಿ ತೆಗಿಬೋದಲ್ಲ. ಯಾಕಂದರೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಬರ್ತಾ ಇದ್ರದ್ದು ವೆಯ್ಟೇಜನ್ನು ಕಡಿಮೆ ಮಾಡಿದ್ದಾರೆ. ಬಟ್ ನಾನು ಯಾಕೆ ಟ್ರಿಗ್ನೋ ಫಂಕ್ಷನ್ ಹಾಕಿದ್ದೇನೆ ಕೇಳಿದರೆ, ಬೇರೆ ಚಾಪ್ಟರ್ಗೆ ಇದು ಸ್ವಲ್ಪ ರಿಲೇಟೆಡ್ ಇದೆ, ಅಂದರೆ ಸ್ವಲ್ಪ ಅಪ್ಲಿಕೇಶನ್ ಇದೆ ಇದರದ್ದು ಅದರಲ್ಲಿ, ಅದಕ್ಕೋಸ್ಕರ ಇದನ್ನು ಆ್ಯಡ್ ಮಾಡಿದ್ದೇನೆ. ಇನ್ವರ್ಸ್ ಟ್ರಿಗ್ನೋ ಫಂಕ್ಷನ್ ಇದು ನೀವು ಈ ವರ್ಷನೇ ಓದಿದ್ರಿ, ಅದಕ್ಕೆ ಆ್ಯಡ್ ಮಾಡಿದ್ದೇನೆ. ಇಲ್ಲೊಂದು 4 ಮಾರ್ಕ್ಸ್ ಬಂದರೆ 35 + 4 39 to 40 ಮಾರ್ಕ್ಸ್. ಯು ಆರ್ ಗೆಟಿಂಗ್ 39 to 40 ಮಾರ್ಕ್ಸ್ ಫಾರ್ ಶೋರ್.
ಸ್ಟೂಡೆಂಟ್ಸ್ 40 ತೆಗೆದ್ರೆ, ನಾನು ಮ್ಯಾಥಮೆಟಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ, ನೀವು ಔಟ್ ಆಫ್ 60 ನೀವು ಅರೌಂಡ್ 40, ನಾನು ಇದು ವರ್ಸ್ಟ್ ಕೇಸ್ 35 ತೊಗೊಂಡಿದ್ದು, ಟೋಟಲಿ 43 ಮಾರ್ಕ್ಸಿಗೆ ಬರುತ್ತೆ. ವರ್ಸ್ಟ್ ಕೇಸ್ 35 ಎಲ್ಲ. ಈಗ ನೀವು ಫುಲ್ ಪರ್ಫೆಕ್ಟ್ ಆಗಿದ್ದೀರಾ, ಬಟ್ ಎನಿ ಹೌ ಇಫ್ ಯು ಲೂಸ್ ಸಮ್ ಮಾರ್ಕ್ಸ್ 35 ಇಲ್ಲಿ ಬಂದರೆ ಇಲ್ಲೊಂದು 4 ಮಾರ್ಕ್ಸ್, ಆನ್ ಆ್ಯನ್ ಆ್ಯಾವ್ರೇಜ್ 40 ಮಾರ್ಕ್ಸ್ ಜಸ್ಟ್ ಬೈ 14 ಚಾಪ್ಟರ್ಸ್. ಬೇಡ, ಇದು ಬಿಟ್ಟಾಕಿ, ಬರೀ 11 ಚಾಪ್ಟರಿಂದ ನೀವು 35 ಮಾರ್ಕ್ಸನ್ನು ತೆಗಿತೀರಾ. ಇದು ನಿಮ್ಮ ಸ್ಮಾರ್ಟ್ ಸ್ಟಡಿ ಸ್ಟೂಡೆಂಟ್. ಸುಮ್ಮನೆ ಯಾವುದನ್ನು ತೊಗೊಂಡೋಗಿ ಓದ್ಲಿಕ್ಕೆ ಹೋಗಬೇಡಿ, ಆಯಿತಾ. ನಾನು ನಿಮಗೆ ಫಾಲ್ಸ್ ಹೋಪ್ ಅಂತೂ ಸೀರಿಯಸ್ಲಿ ಕೊಡೋದಿಲ್ಲ, ನಾನು ಹೇಳೋದೇ ಇಲ್ಲ. ಈಸಿ 3000 ಒಳಗೆ ರ್ಯಾಂಕ್ ತೆಗೆದು ತುಂಬ ಈಸಿ ಸ್ಟೂಡೆಂಟ್ಸ್, ತುಂಬ ಈಸಿ ಅಂತ ನಾನು ಸೀರಿಯಸ್ಲಿ ಹೇಳೋದಿಲ್ಲ. ಇನ್ನೊಬ್ರು ಯಾರೋ ಬಂದ್ಕೊಂಡು ನಿಮಗೆ ಮೋಟಿವೇಶನ್ ಪುಂಗ್ತಾರೆ. ಈ ಮೋಟಿವೇಶನ್ ಎಲ್ಲ ಪುಂಗೋದನ್ನು ಬಿಟ್ಟುಬಿಡಿ. ನಿಮ್ಮ ಹಾರ್ಡ್ ವರ್ಕ್ ವಿತ್ ಸ್ಮಾರ್ಟ್ ವರ್ಕ್. ಫಸ್ಟ್ ಇದಿಷ್ಟನ್ನು ನೀವು ಕ್ರಿಸ್ಟಲ್ ಕ್ಲಿಯರ್ ಆದರೆ 35 ಮಾರ್ಕ್ಸ್ ಬಂದರೆ ಬಿಲೋ 10,000 ರ್ಯಾಂಕ್ ಫಾರ್ ಶೋರ್. ಬಿಲೋ 10 or 5,000 ಒಳಗೂ ಬರುತ್ತೆ. ಇಟ್ ಡಿಪೆಂಡ್ಸ್ ಆನ್ ಯುವರ್ ಬೋರ್ಡ್ ಮಾರ್ಕ್ಸ್ ಆಲ್ಸೋ. ಓಕೆ, ಅದಾದಮೇಲೆ ಫಸ್ಟ್ ಇದನ್ನು ಕಂಪ್ಲೀಟ್ ಮಾಡಿ ಆದಮೇಲೆ ಇದನ್ನು ಮಾಡಿ. ನೀವು ಎಷ್ಟೇ ವರ್ಸ್ಟ್ ಕೇಸ್ ಆದರೂ, ಎಷ್ಟು 43 ಪ್ಲಸ್ ಇಲ್ಲೊಂದು 5 ಅಂತ ಹೇಳಿದ್ರೆ 48, 50 ಮಾರ್ಕ್ಸ್ ನೀವು ಮಾಡಿದ್ದೀರಾ. ಆಲ್ಮೋಸ್ಟ್ 50ಯಲ್ಲಿ ನಿಮಗೆ 40 ಏನೂ ಕಡಿಮೆ ಇಲ್ಲ. ಬಟ್ ಮಾಡೋದನ್ನು ಪರ್ಫೆಕ್ಟಾಗಿ ಮಾಡಿ. ಎಲ್ಲದನ್ನು ಮಾಡಿಕೊಂಡು ಅವಲಕ್ಕಿ ಮಾಡೋದಕ್ಕಿಂತ ಓದೋದನ್ನು, ಲಿಮಿಟೆಡಲ್ಲಿ ಏನನ್ನು ಓದ್ತಾ ಇದ್ದೀರಾ ಪರ್ಫೆಕ್ಟಾಗಿ ಓದಿ ದಯವಿಟ್ಟು. ಇದು ನನ್ನ ಕಿವಿ ಮಾತು ಸ್ಟೂಡೆಂಟ್ಸ್, ಇದು ನನ್ನ ಎಕ್ಸ್ಪೀರಿಯೆನ್ಸು, ನನ್ನ ಸ್ಟೂಡೆಂಟ್ಸು ಇದ್ದಾರೆ, ಪ್ಲಸ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್. ದಯವಿಟ್ಟು ಇದನ್ನು ಇದೇ ಥರ ಮಾಡ್ತಾ ಬನ್ನಿ. ಇದಿಷ್ಟು ಮಾಡಿದರೆ ಮ್ಯಾಥ್ಸಲ್ಲಿ ನೀವು 40 ಮಾರ್ಕ್ಸು ಪರ್ಫೆಕ್ಟಾಗಿ ಮಾಡಿದರೆ ಪಕ್ಕ ಮಾಡ್ತೀರಾ. ಸರ್ ಇದನ್ನು ಹೇಗೆ ಮಾಡೋದು? ಫಸ್ಟ್ ಆಫ್ ಆಲ್ ನಾನು ನಿಮಗೆ ಫಸ್ಟ್ ಹೇಳೋದು NCERT. ಇದು ನಿಮಗೆ ಮೊದಲೇ ಹೇಳಿದ್ದೇನೆ, NCERTಯಿಂದ ನಿಮಗೆ ಪಕ್ಕ 25 to 30 ಕ್ವಶನ್ ಬಂದೇ ಬರುತ್ತೆ ಪಕ್ಕ. NCERT ಎಕ್ಸಾಂಪ್ಲರ್ ಇರ್ಬೋದು, ಟೆಕ್ಸ್ಟ್ ಬುಕ್ ಇರ್ಬೋದು. ಇದನ್ನು ಫಸ್ಟ್ ಕಂಪ್ಲೀಟ್ ಮಾಡಿ. ಫಸ್ಟು ನಿಮಗೆ ಬೇರೆ ಯಾವುದು ನಾನು ಹೇಳ್ತಾ ಇರೋದಿಲ್ಲ, NCERT. ಅದಾದಮೇಲೆ MTG ಬುಕ್ಕನ್ನು ತೊಗೊಂಡು ಅದರಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಿದ್ರೆ ಸಾಲ್ವ್ ಮಾಡ್ಕೊಳ್ಳಿ, ಆಯಿತಾ. ಯಾವ್ಯಾವ ಟಾಪಿಕ್ ಕ್ವಶನ್ ಕೇಳಿದ್ದಾರೆ, ಟಾಪಿಕ್ ಮೇಲೆ ಕ್ವಶನ್ ಕೇಳಿದ್ದಾರೆ, ಅದನ್ನು ಮಾಡಿ. MTG ಬುಕ್ ಅದರಲ್ಲೂ ಕೂಡ ಇದು ಇದೆ, ಏನು ಹೇಳ್ತಾರೆ, ಶಾರ್ಟ್ಕಟ್ ಟ್ರಿಕ್ಸು ಇದೆ, ಅದನ್ನು ಮಾಡಿ. ಶಾರ್ಟ್ಕಟ್ ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಅದಾದಮೇಲೆ ಒಂದಿಷ್ಟು ಮಾಕ್ ಟೆಸ್ಟನ್ನು ಕೊಡಿ. ಎಲ್ಲೆಲ್ಲಿ ಮಾಕ್ ಟೆಸ್ಟ್ ಕೊಡ್ತಾರೆ ಎಲ್ಲದನ್ನು ಕೊಡಿ. ಸುಮ್ಮನೆ ಟೈಮ್ ಇದು ಮಾಡಲಿಕ್ಕಷ್ಟೇ, ಆಯಿತಾ. ಇದರಲ್ಲಿ ನೀವು ಇನ್ ಕೇಸ್ ಈಗ ಮ್ಯಾಥ್ಸಲ್ಲಿ ನಿಮಗೊಂದು 35 ಮಾರ್ಕ್ಸ್ ಬಂತು ಅಂತ ಅಂದ್ಕೊಳ್ಳಿ, ಆಯಿತಾ. ಉಳಿದಿರೋ 25 ಕ್ವಶನ್ಸನ್ನು ಇದರಲ್ಲಿ ನೀವು ಹೇಗೆ ಉಳಿದಿರೋ 25 ಒಟ್ಟು ರ್ಯಾಂಡಮ್ ಆಗಿ ಹಾಕೋ ಬದಲು ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡಿ ಹೇಗೆ ಮಾಡೋದು ಅಂತ ಹೇಳಿದ್ರೆ ನನ್ನ ಶಾರ್ಟ್ಕಟ್ ಟ್ರಿಕ್ಸ್ ಅಂದರೆ ನಾನು ಇದು ಮಾಡ್ತಾಯಿದ್ದೀನಲ್ಲ, ಮ್ಯಾಥಮೆಟಿಕ್ಸು ಕ್ರ್ಯಾಶ್ ಕೋರ್ಸ್ ಮಾಡ್ತಾಯಿದ್ದಲ್ಲ, ಇದರಿಂದ ನಿಮಗೆ ಒಂದು 7 to 10 ಮಾರ್ಕ್ಸ್ ಪಕ್ಕ ಬರುತ್ತೆ, ಆಯಿತಾ. ಬೇಡ ವರ್ಸ್ಟ್ ಕೇಸ್ ಇಲ್ಲಿಂದ 5 ಮಾರ್ಕ್ಸ್ ಬಂದರು, 35 + 5 ನಿಮಗೆ 40 ಮಾರ್ಕ್ಸ್ ಆಗುತ್ತೆ. ಬಿಲೋ 5,000 ರ್ಯಾಂಕ್ ಫಾರ್ ಶೋರ್ ಇರ್ತೀರ. ಓಕೆ, ಇದು ನಿಮ್ಮ ಲಾಜಿಕಲ್ ಥಿಂಕಿಂಗ್. ಯಾಕೆ ನಾನಲ್ಲಿ ಶಾರ್ಟ್ಕಟ್ ಟ್ರಿಕ್ಸ್ ಮತ್ತು ಇದನ್ನು ಯಾಕೆ ಮಾಡದೆ ಕೇಳಿದರೆ, ಇಲ್ಲಿ ನಿಮಗೆ 35 ಮಾರ್ಕ್ಸ್ ತಗೋ ಎಬಿಲಿಟಿ ಇದೆ, ಬಟ್ ಈ 25 ಕ್ವಶನ್ಸನ್ನು ಸುಮ್ಮನೆ ರ್ಯಾಂಡಮ್ ಆಗಿ ಹಾಕೋ ಬದಲು ನಾನು ಹೇಳಿದ್ದನ್ನು, ಇದು ಸೈಂಟಿಫಿಕಲಿ ಪ್ರೂವನ್ ಸ್ಟೂಡೆಂಟ್ಸು, ನಾನು ನಿಮಗೆ ಲಾಸ್ಟ್ ಇಯರ್ ಅದ್ರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಗೆ ಅಪ್ಲೈ ಮಾಡಿ ತೋರಿಸ್ತೇನೆ. ಓಕೆ, ಸೊ ಅದರಲ್ಲಿ ನಿಮಗೊಂದು 5 ಮಾರ್ಕ್ಸ್ ಬಂದರೂ ನಿಮ್ಮ ರ್ಯಾಂಕ್ ಒಳ್ಳೇದು ಬರುತ್ತೆ. ಓಕೆ, ನಾನು ಸುಮ್ಮನೆ ನಿಮಗೆ ಫಾಲ್ಸ್ ಹೋಪ್ ಕೊಡ್ತಾ ಇಲ್ಲ, ಇದು ಪ್ರಾಕ್ಟಿಕಲ್ ಥಿಂಕ್ ಮಾಡಿ ಇದು ಮಾಡಿ ಅಷ್ಟೇ. ಓಕೆ, ಫಸ್ಟ್ ಇದಿಷ್ಟು ಸಬ್ಜೆಕ್ಟನ್ನು ಮಾಡ್ಕೊಳ್ಳಿ, ಇದಿಷ್ಟು ಚಾಪ್ಟರ್ಸನ್ನು ಮಾಡ್ಕೊಳ್ಳಿ. ಅದಾದಮೇಲೆ ಉಳಿದಿದ್ದು ಮಾಡಿ. ಪ್ಯಾರಲಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಮಾಡಲೇಬೇಕು ನೀವು. ಇದು ನಾನು ಮ್ಯಾಥ್ಸಿಗೆ ಮಾತ್ರ ಕೊಡ್ತಾ ಇದ್ದೇನೆ. ಓಕೆ, ಯಾರ್ಯಾರು ನಮ್ಮ ಕ್ರ್ಯಾಶ್ ಕೋರ್ಸಿಗೆ ಜಾಯ್ನ್ ಆಗ್ತೀರಾ, ನನಗೆ ಏನು 999 ರೂಪೀಸ್ ಕ್ರ್ಯಾಶ್ ಕೋರ್ಸ್ ಹೇಳಿದ್ದೆ ನೋಡಿ, ಅಲ್ಲಿ ನಿಮಗೆ ಶಾರ್ಟ್ಕಟ್ ಟ್ರಿಕ್ಸು ಇರುತ್ತೆ. ಇದಿಷ್ಟು ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಯಾವುದು, ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಯಾವುದು, ಎಲ್ಲದನ್ನು ಹೇಳ್ಕೊಡ್ತೇನೆ. ಓಕೆ, ಐ ಡೋಂಟ್ ಹ್ಯಾವ್ ಲ್ಯಾಕ್ಸ್ ಆಫ್ ಸಬ್ಸ್ಕ್ರೈಬರ್ಸ್ ಇನ್ ಮೈ ಯೂಟ್ಯೂಬ್ ಚಾನಲ್. ಯಾಕಂದರೆ ನಾನು ಸ್ಟಾರ್ಟ್ ಮಾಡಿ ಅಂದರೆ 1 year ಆಗಿದೆ. ಬಟ್ ಯಾರ್ಯಾರು ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ಅವ್ರಿಗೆ ಗೊತ್ತಿದೆ ನಾನು ಎಷ್ಟು ಎಫೆಕ್ಟಿವ್ ಆಗಿ ಮಾಡ್ತಾ ಇದ್ದೇನೆ ಅಂತ. ಆ್ಯಂಡ್ ತುಂಬ ಯೂಸ್ಫುಲ್ ಆಗುತ್ತೆ ಆ್ಯಸ್ ಅ ಟೆಕ್ನಿಕಲ್ ಗೈ, ನಿಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ ಫಾರ್ ಶೋರ್. ಓಕೆ ಸ್ಟೂಡೆಂಟ್ಸ, ಇದಿಷ್ಟು ಮ್ಯಾಥಮೆಟಿಕ್ಸ್ ಬಗ್ಗೆ. ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ನಾನು ನಂಬರ್ ಕೊಟ್ಟಿದ್ದೇನಲ್ಲ, ಅದಕ್ಕೂ ಕೂಡ ಇದಕ್ಕೆ ಇದು ಮಾಡಿ, ಅಥವಾ ಏಕಲವ್ಯ ಇದಕ್ಕೆ ಜಾಯ್ನ್ ಆಗಬೇಕು ಅಂತಿದ್ರೆ ಜಾಯ್ನ್ ಆಗಿ. ಓಕೆ, ಕೌನ್ಸಿಲಿಂಗ್ಗೆ ಎಲ್ಲೆಲ್ಲೋ ಏನು ಹೇಳ್ತಾರೆ, ಇನ್ ಟರ್ಮ್ಸ್ ಆಫ್ ಥೌಸಂಡ್ಸ್, 20,000, 30,000, 40,000 ತೊಗೊಳ್ತಾ ಇದ್ದಾರೆ ಬರೀ 20 days ಕ್ರ್ಯಾಶ್ ಕೋರ್ಸಿಗೆ. ಸುಮ್ಮನೆ ಹೆಸರು ಮಾತ್ರ ಅವ್ರದ್ದು. ಸುಮ್ಮನೆ ನಾನು ಯಾವುದನ್ನು ಬ್ಲೇಮ್ ಮಾಡ್ತಾ ಇಲ್ಲ, ಬಟ್ ಬಿಫೋರ್ ಎಲ್ಲದಕ್ಕಿಂತ ಥಿಂಕ್ ಮಾಡಿ. ಸುಮ್ಮನೆ ನೇಮ್ ತಗೊಂಡು ಅದು ಮಾಡಿದೆ ಇದು ಮಾಡಿದ್ದಾರೆ ಅಂತ ನೀವು ಸುಮ್ಮನೆ ಹೋಗಬೇಡಿ. ಇವಾಗಲೇ ನಾನು ಹೇಳ್ತಾ ಇದ್ದೇನೆ. ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ಒಂದು ವೀಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಜಾಯ್ನ್ ಆಗಬೇಕು ಅಂತಿದ್ದವರು ಆ ನಂಬರ್ಗೆ ಮೆಸೇಜ್ ಮಾಡಿ ಆದಷ್ಟು ಬೇಗ ಜಾಯ್ನ್ ಆಗಿ. ಇದು ಮ್ಯಾಥಮೆಟಿಕ್ಸ್, ಥಿಂಕ್ ಸ್ಮಾರ್ಟ್ಲಿ. ಓಕೆ, ನಾನು ಸೈನ್ ಆಫ್ ಆಗ್ತಾ ಇದ್ದೇನೆ. ನಿಖಿಲೇಶ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.